ಎಲ್ರಿಗೂ ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ. ಸೊ ನಾನಿರೋದು ಈಗ ಇಲ್ಲಿ ಟ್ರಫಲ್ಗರ್ ಸ್ಕ್ವೇರ್. ಸೊ ನಾನು ಹಿಂದೆ ನೋಡ್ತಾ ಇದ್ದೆಲ್ಲ ಕಾಣಿಸ್ತಿದೆ ಟ್ರಫಲ್ಗರ್ ಸ್ಕ್ವೇರ್. ಸೊ ಇವತ್ತು ಇಲ್ಲಿ ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಲಾಸ್ಟ್ ವ್ಲಾಗ್ ನೀವು ದಿವಾಲಿ ಈವೆಂಟ್ ನೋಡಿದರೆ, ಸೊ ಇಲ್ಲೇ ನಡೀತು ದಿವಾಲಿ ಸೆಲೆಬ್ರೇಷನ್ಸ್ ಎಲ್ಲನೂ, ಅಲ್ಲಿ ಬಂದಿದ್ವಿ. ಬಟ್ ಅವತ್ತು ಸರಿಯಾಗಿ ಇದನ್ನು ಟ್ರಫಲ್ಗರ್ ಸ್ಕ್ವೇರ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವತ್ತು ಆಲ್ರೆಡಿ ಕತ್ಲಾಗಿತ್ತು, ಹಾಗಾಗಿ ಇಲ್ಲಿ ಏನು ನೋಡೋಕ್ಕಾಗಿಲ್ಲ. ಸೊ ಇವತ್ತು ಬನ್ನಿ ಈ ಟ್ರಫಲ್ಗರ್ ಸ್ಕ್ವೇರ್ ನೋಡಿಕೊಂಡು, ಹಾಗೆ ಇದರ ಪಕ್ಕದಲ್ಲೇ ನ್ಯಾಷನಲ್ ಗ್ಯಾಲರಿ ಇದೆ, ಅದು ಆರ್ಟ್ಸ್ಗೆ. ಸೊ ಪೇಂಟಿಂಗ್ಸ್, ಪೋರ್ಟ್ರೇಟ್ಸ್ ತುಂಬಾ ಚೆನ್ನಾಗಿದೆ, ಹಾಗೆ ಅದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಟ್ರಫಲ್ಗರ್ ಸ್ಕ್ವೇರ್ಗೆ ಹೇಗೆ ಬರಬೇಕು ಅನ್ನೋದನ್ನೆಲ್ಲ ನಾನು ಒಂದು ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಓಕೆ, ಬನ್ನಿ. ಈ ಟ್ರಫಲ್ಗರ್ ಸ್ಕ್ವೇರಿಗೆ ಬರಬೇಕು ಅಂದರೆ ನಾವು ಕ್ಯಾನಿಂಗ್ ಟೌನಿಂದ ಜುಬ್ಲಿ ಲೈನ್ ತೊಗೊಂಡ್ರೆ ವಾಟರ್ಲೂಗೆ ಇಳ್ಕೊಂಡ್ಬಿಟ್ಟು ವಾಟರ್ಲೂ ಅಲ್ಲಿ ಬೇಕಲ್ಲೂ ತೊಗೊಂಡ್ಬಿಟ್ಟು ಬೇಕಲ್ಲೂ ಲೈನ್ ತೊಗೊಂಡು ಚಾರಿಂಗ್ ಕ್ರಾಸ್ಗೆ ಇಳ್ಕೊಂಡ್ರೆ ನಾವು ಅಲ್ಲಿಂದ ಜಸ್ಟ್ ಒಂದು 5 ನಿಮಿಷ ವಾಕ್ ಟ್ರಫಲ್ಗರ್ ಸ್ಕ್ವೇರ್ ರೀಚ್ ಆಗ್ತೀವಿ. ಆ್ಯಂಡ್ ಈ ಬೇಕರ್ಲೂ ಲೈನ್ ಸ್ಟೇಷನ್ ಏನಿದೆಯಲ್ಲ ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಮಿಸ್ ಮಾಡ್ಕೋಬೇಡಿ. ಸೊ ಇದೇ ನೋಡ್ತಾ ಇದ್ರಲ್ಲ, ಇದೇ ಟ್ರಫಲ್ಗರ್ ಸ್ಕ್ವೇರ್. ಆ್ಯಂಡ್ ಇಲ್ಲಿ 4 ಸಿಂಹಗಳು ಕಾಣ್ತಾ ಇದೆ. ಸೊ ಇಲ್ಲಿ 2 ಇದೆ, ಇನ್ನೂ 2 ಆ ಕಡೆ ಇದೆ. ನೋಡಿ ಕಾಣಿಸ್ತಾ ಇದೆ. ಓಕೆ, ಸೊ 4 ಸಿಂಹಗಳು. ಸೊ ಇಲ್ಲಿ ಯೂಶ್ವಲ್ ಆಗಿ ಎಲ್ಲಾದರೂ ಯಾವುದಾದ್ರೂ ಒಂದು ಸ್ಟ್ಯಾಚ್ಯೂ ಅಥವಾ ಒಂದು ಪ್ಲೇಸ್ ಮುಂದ್ಗಡೆ ಸಿಂಹಗಳ ಕುತ್ಕೊಂಡಿರೋದು ಕಾಣಿಸಿದೆ ಅಂತಂದರೆ ಒಂದು ಅರ್ಥ ಏನು ಬರುತ್ತೆ ಅಂದರೆ ಅದನ್ನು ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಅದನ್ನು ಅವರು ವಿನ್ ಆಗಿದ್ದಾರೆ ಅನ್ನೋದು ಅರ್ಥ. ಹಾಗೆ ಈ ಟ್ರಫಲ್ಗರ್ ಸ್ಕ್ವೇರ್ಗೆ ಹಿಸ್ಟ್ರಿ ತುಂಬಾ ಇದೆ. ಇಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಇದಕ್ಕೆ ಟ್ರಫಲ್ಗರ್ ಸ್ಕ್ವೇರ್ ಅಂತ ಹೆಸರು ಬಂದಿದ್ದೆ ದ ಬ್ಯಾಟಲ್ ಆಫ್ ಟ್ರಫಲ್ಗರ್ ಆದಮೇಲೆ. ಇದಾಗಿದ್ದು 1805 ಸೊ ಇದನ್ನು ಲೀಡ್ ಮಾಡಿರ್ತಕ್ಕಂಥದ್ದು ಅಡ್ಮಿರಲ್ ಹೊರೆಟೋ ನೆಲ್ಸನ್ ಅವರು. ಸೊ ಈ ಬ್ಯಾಟಲಲ್ಲಿ ಅವರು ಮರಣ ಹೊಂದಿರೋದ್ರಿಂದ ಅವ್ರ ನೆನಪಿಗಾಗಿ ಅಲ್ಲಿ ಮೇಲೆ ಏನು ನೋಡ್ತಾ ಇದ್ರಲ್ಲ, ಸೊ ಅವರ ಸ್ಟ್ಯಾಚ್ಯೂ ಇದೆ. ಹಾಗೆ ಇದು ಈ ಬ್ಯಾಟಲ್ ನಡೆದಿದ್ದು ಬ್ರಿಟಿಷರ್ ಮತ್ತು ಫ್ರಾನ್ಸ್ ಮತ್ತು ಸ್ಪೇನ್ ಇಬ್ಬರೂ ಕೂಡಿಕೊಂಡು ಬ್ರಿಟಿಷ್ ಮೇಲೆ ದಾಳಿ ಮಾಡ್ತಾರೆ. ಸೊ ಆಗ ಬ್ರಿಟಿಷ್ ನೇವಿ ಆಫೀಸರ್ಸ್ ಅಥವಾ ನೇವಿಯವರು ಇದನ್ನು ವಿನ್ ಮಾಡ್ತಾರೆ. ವಿನ್ ಮಾಡಿದಾಗ ಅದರ ನೆನಪಿಗೋಸ್ಕರ ಇದನ್ನು ಇಲ್ಲಿ ಟ್ರಫಲ್ಗರ್ ಸ್ಕ್ವೇರ್ ಅಂತ ಮಾಡಿದ್ದಾರೆ. ಈ ಟ್ರಫಲ್ಗರ್ ಅನ್ನೋದು ಮೇಯ್ನಾಗಿ ಸ್ಪೇನಿಂದ ಬಂದಿರತಕ್ಕಂಥ ವರ್ಡ್. ಸ್ಪೇನ್ ಅರೇಬಿಕಲ್ಲಿ ತರಫ್ ಅಲ್ ಘರ್ ಅಂತ, ಅಂದರೆ ಕೇಪ್ ಆಫ್ ದ ಕೇವ್ ಅಂತ ಹೇಳಿಬಿಟ್ಟು. ಸೊ ಆ ಬ್ಯಾಟಲ್ ಆದಂಥ ಜಾಗ ಆದ್ದರಿಂದ ಟ್ರಫಲ್ಗರ್ ಸ್ಕ್ವೇರ್ ಅಂತ ಅದನ್ನು ಹೆಸರು ಮಾಡಿದ್ದಾರೆ. ಸೊ ಇಲ್ಲಿ ಸಿಂಹಗಳೇನು ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಬ್ರಾನ್ಸ್ ಸಿಂಹಗಳು, ಬ್ರಾನ್ಸಿಂದ ಮಾಡಿರ್ತಕ್ಕಂಥದ್ದು. ಆಗಲೇ ಹೇಳಿದಾಗೆ ಸೊ ಎಲ್ಲಾದರೂ ನಾವು ಸಿಂಹಗಳನ್ನ ನೋಡಿದ್ದೀವಿ ಅಂದರೆ ಸೊ ಅವ್ರು ಅದನ್ನು ವಿನ್ ಮಾಡಿದ್ದಾರೆ, ಅದನ್ನು ಆಕ್ಯುಪೈ ಮಾಡಿದ್ದಾರೆ ಆ ಪ್ಲೇಸ್ನ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಈ 4 ಸಿಂಹಗಳೇನಿದೆಯಲ್ಲ, ಇದು ಬಂದುಬಿಟ್ಟು ಇವರು ನೆಲ್ಸನ್ ಅವ್ರನ್ನ ಗಾರ್ಡ್ ಮಾಡ್ತಾ ಇದೆ. ಅವ್ರ ಜಾಬ್ ಬಂದುಬಿಟ್ಟು ಅವ್ರನ್ನ ಗಾರ್ಡ್ ಮಾಡೋದು ಅಂತ ಹೇಳಿಬಿಟ್ಟು ಅದರ ಸಂಕೇತವಾಗಿ ಇಟ್ಟಿದ್ದಾರೆ ಈ ಲಯನ್ಸ್ನ. ಹಾಗೆ ಈ ಟ್ರಫಲ್ಗರ್ ಸ್ಕ್ವೇರ್ ಅಂದರೆ ಇದೊಂದೇ ಅಲ್ಲ, ಸೊ ಇದನ್ನು ನೆಲ್ಸನ್ಸ್ ಕಾಲಮ್ ಅಂತ ಕರೀತಾರೆ. ಆ ಕಡೆ ಬಂದುಬಿಟ್ಟು ಈಸ್ಟಲ್ಲಿ ನಮಗೆ ಚರ್ಚ್ ಆಫ್ ಸೇಂಟ್ ಮಾರ್ಟಿನ್ ಅಂತ ಮತ್ತು ಸೌತ್ ಆಫ್ರಿಕಾ ಹೌಸ್ ಇದೆ. ಹಾಗೆ ವೆಸ್ಟ್ ಬಂದುಬಿಟ್ರೆ ಕೆನಡಾ ಹೌಸ್ ಅಂತ, ಇದ್ರ ಹಿಂದ್ಗಡೆ ಇದೆ ಕೆನಡಾ ಹೌಸ್ ಅಂತ. ಆ್ಯಂಡ್ ಇಲ್ಲಿ ಎದುರುಗಡೆ ಏನು ನೋಡ್ತಾ ಇದ್ರಲ್ಲ ನ್ಯಾಷನಲ್ ಗ್ಯಾಲರಿ, ಇದು ಬಂದುಬಿಟ್ಟು ನಾರ್ತಿಗೆ ಬರುತ್ತೆ. ಆ್ಯಂಡ್ ಈಗ ಇದು ನೆಲ್ಸನ್ ಕಾಲಮ್ ಬಂದುಬಿಟ್ಟು ಸೌತ್. ಸೊ ಈ 4 ಟೋಟಲಾಗಿ ಸೇರಿಬಿಟ್ಟು ಇದನ್ನು ಟ್ರಫಲ್ಗರ್ ಸ್ಕ್ವೇರ್ ಅಂತ ಕರೀತಾರೆ. ಇವ್ರು ಬಂದುಬಿಟ್ಟು ಸರ್ ಹೆನ್ರಿ ಹ್ಯಾವ್ಲಾಕ್ ಅಂತ.
ಇವರು ಬ್ರಿಟನ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮಿಲಿಟರಿ ಜನರಲ್ ಆಗಿದ್ರಂತೆ. ಸೊ ಇವ್ರು ಬಂದುಬಿಟ್ಟು ಇಂಡಿಯಾಗೂ ವಿಸಿಟ್ ಮಾಡಿದ್ದಾರೆ, ಇಂಡಿಯಾಗೆ ಪರ್ಷಿಯಾಗೆ ಯುದ್ಧ ಮಾಡೋದಕ್ಕೆ ಬಂದಾಗ. ಸೊ ಫಸ್ಟ್ ಆಂಗ್ಲೋ ಬರ್ಮೀಸ್ ವಾರ್ ಆಗಿರ್ಬೋದು, ಫಸ್ಟ್ ಆಂಗ್ಲೋ ಅಫ್ಘಾನ್ ವಾರ್ ಆಗಿರ್ಬೋದು, ಫಸ್ಟ್ ಆಂಗ್ಲೋ ಸಿಖ್ ವಾರ್, ಹಾಗೆ ಫಸ್ಟ್ ಆಂಗ್ಲೋ ಪರ್ಷಿಯನ್ ವಾರ್. ಸೊ ಇದೆಲ್ಲನೂ 1823ಇಂದ 1856 ನಡುವೆ ಆಗಿರ್ತಕ್ಕಂಥ ಯುದ್ಧಕ್ಕೆ ಇವರು ಸಹಾಯ ಮಾಡಿದ್ದಾರೆ. ಇದನ್ನು ಎಲ್ಲ ಯುದ್ಧನೂ ಇವರು ಗೆದ್ದುಕೊಂಡು ತಂದು ಕೊಟ್ಟಿದ್ದಾರೆ ಬ್ರಿಟನ್ಗೆ. ಸೊ ನೆನ್ನೆ ಕಂಪೇರ್ ಮಾಡಿದರೆ ಇವತ್ತು ತುಂಬ ಬೆಟರ್ ಇದೆ. ನೆನ್ನೆ ಸ್ನೋ ಎಲ್ಲ ಬಿತ್ತು, ಹಾಗಾಗಿ ನೆನ್ನೆ ತುಂಬ ಚಳಿ ಇತ್ತು. ನೋಡಿದ್ರಲ್ವಾ, ಇದಿಷ್ಟು ಟ್ರಫಲ್ಗರ್ ಸ್ಕ್ವೇರ್ ಕತೆ ಆಗಿತ್ತು. ಇದರದ್ದು ಹಿಸ್ಟ್ರಿ ಎಲ್ಲ ತಿಳ್ಕೊಂಡಿದ್ದೀರಾ. ಸೊ ಹೋಪ್ ಈ ವ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನ್ಯಾಷನಲ್ ಗ್ಯಾಲರಿ ವ್ಲಾಗ್, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ. ಸೊ ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ.